ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಏನು ಚಳಿಗಾಲದ ಒಪ್ಪಂದ ಇತ್ತು. ಆ ಸಮಯದಲ್ಲಿ ನಮ್ಮ ಸೈನಿಕರು ಕಾರ್ಗಿಲ್ ಪ್ರದೇಶದಲ್ಲಿ ಟೈಗರ್ ಹಿಲ್ನಲ್ಲಿ ಇದ್ದಂತ ನಮ್ಮ ಪೋಸ್ಟ್ಗಳನ್ನು ಖಾಲಿ ಮಾಡಿ ಕೆಳಗೆ ಬಂದಿದ್ರು. ಅದನ್ನೇ ಹೊಂಚು ಹಾಕಿ ಕುಳಿತಿದ್ದ ಕಂತ್ರಿ ಪಾಕಿಸ್ತಾನ ಸುಮಾರು 500 ಮೀಟರ್ ಎತ್ತರ ಇರುವಂತಹ ಪ್ರದೇಶ, ದುರ್ಗಮ ಪ್ರದೇಶ, ಅಲ್ಲಿ ಹೋಗಿ ನಮ್ಮ ಬಂಕರ್ಗಳನ್ನು ವಶಪಡಿಸಿಕೊಂಡ್ರು. ಕುಡಿಗಾಯಿಗಳು, ದನಗಾಯಿಗಳು ಅದನ್ನು ನೋಡಿ ನಮ್ಮ ಸೈನಿಕರಿಗೆ ಬಂದು ತಿಳಿಸಿದಾಗ ನಮ್ಮ ಸೈನಿಕರಿಂದ ಸೌರಭ್ ಕಾಳಿಯ ನೇತೃತ್ವದಲ್ಲಿ ಒಂದು ರೇಖಿ ಟೀಮ್ ಹೋಗ್ತದೆ. ಎಷ್ಟು ಜನ ಬಂದಾರ, ಯಾವ್ಯಾವ ಪೋಸ್ಟ್ಗಳನ್ನು ಅವರು ವಶಪಡಿಸಿಕೊಂಡಿದ್ದಾರ ಅಂತ ರೇಖೆ ಮಾಡ್ಲಿಕ್ಕೆ ಹೋಗ್ತಾರ. ಆ ಸಂದರ್ಭದಲ್ಲಿ 5 ಜನ ಮತ್ತು ಒಬ್ಬ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅವರನ್ನು ಪಾಕಿಸ್ತಾನ ಸೈನಿಕರು ಸೆರೆ ಹಿಡಿತಾರ. ಸೆರೆ ಹಿಡಿದು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ತಾರ. ಹೋಗಿ ಅವರಿಗೆ ಚಿತ್ರ ವಿಷಯ ಮಾಡಿಕೊಡ್ತಾರ. ನಮ್ಮ ಸೈನ್ಯದ ಬಗ್ಗೆ, ನಮ್ಮ ಸೈನ್ಯದ ಏನು ಯುದ್ಧ ಪರಿಸ್ಥಿತಿ ಇದೆ, ಸೈನ್ಯದಲ್ಲಿ ಯಾವ ಶಸ್ತ್ರಾಸ್ತ್ರಗಳು ಇವೆ, ಏನೇನಿದೆ ಎಲ್ಲ ಡೀಟೇಲ್ ಕೇಳ್ತಾರೆ. ಇವ್ರು ಹೇಳಲ್ಲ. ಬೇಕಾದಷ್ಟು ಹೊಡೆದ್ರು, ಚಿತ್ರಹಿಂಸೆ ಕೊಟ್ಟರು ನಮ್ಮ ಸೈನಿಕರು ಹೇಳೋದಿಲ್ಲ. ಅವ್ರೆಲ್ಲರನ್ನು ಕೊಂದು ಬಿಡ್ತಾರ. ಬಳ ಕಟ್ ಮಾಡ್ತಾರ, ಕಾಲು ಕಟ್ ಮಾಡ್ತಾರ, ಕುತ್ತಿಗೆ ಕಟ್ ಮಾಡ್ತಾರ, ಕೊನೆಗೆ ಮರ್ಮಾಂಗವನ್ನೇ ಕಟ್ ಮಾಡ್ತಾರ. ಮಾಡಿ ಅವರನ್ನ ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತಾರ. ಇದು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ತಕ್ಷಣ ಆಪರೇಷನ್ ವಿಜಯ್ ಅಂತ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡ್ತದ. ತತ್ಪರಿಣಾಮ ಅವ್ರು ಏನೇನು ನಮ್ಮ LOC ಹತ್ತಿರ ಸುಮಾರು 200 ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ರು. ಆ ಎಲ್ಲಾ ಪ್ರದೇಶದಲ್ಲಿ ನಮ್ಮ ಸೈನಿಕರು ಆಪರೇಷನ್ ವಿಜಯದ ಅನುಸಾರ ಅಲ್ಲಿ ಹೋಗಿ ಪಾಕಿಸ್ತಾನದ ಸೈನಿಕರನ್ನು ಹಿಮ್ಮೆಟ್ಟಿಸ್ತಾರ. ಯುದ್ಧ ಆಗ್ತದ, ಘರ್ಷಣೆ ಆಗ್ತದ, ಅನೇಕ ಸಾವು ನೋವುಗಳು ಆಗ್ತವ. ಆ ಕಡೆಯಿಂದ ಕ್ಯಾಜುಯಾಲಿಟಿ ಆಗ್ತವ, ನಮ್ಮ ಕಡೆಯಿಂದ ಕ್ಯಾಜುಯಾಲಿಟಿ ಆಗ್ತವ. ಸುಮಾರು 527 ಭಾರತೀಯ ಸೈನಿಕರು ವೀರ ಮರಣ ಹೊಂದ್ತಾರ, ಹುತಾತ್ಮರಾಗ್ತಾರ. ಪಾಕಿಸ್ತಾನದ ಸುಮಾರು 1000ರಿಂದ 4000 ಸೈನಿಕರು ಅವರು ಸಾಯ್ತಾರ. ಈ ಯುದ್ಧದ ಪರಿಣಾಮ ಏನಾಗ್ತದೆ ಅಂದ್ರೆ ಪಾಕಿಸ್ತಾನದಲ್ಲಿ ಮಾರ್ಷಲ್ ಲಾ ಜಾರಿಗೆ ಬರ್ತದ. ನಮ್ಮ ಪ್ರದೇಶ ಆಕ್ರಮಿಸಿಕೊಂಡಂತ ಎಲ್ಲಾ ಪೋಸ್ಟ್ಗಳನ್ನು ನಮ್ಮ ಸೈನಿಕರು ಖಾಲಿ ಮಾಡ್ತಾರ. ಅದರಲ್ಲಿ ಸುಮಾರು ಆ ಯುದ್ಧದಲ್ಲಿ ಭಾಗವಹಿಸಿದಂತ ಅನೇಕ ಮುಂಚೂಣಿಯಲ್ಲಿದ್ದಂತ ಸೈನಿಕರಿಗೆ 4 ಸೈನಿಕರಿಗೆ ಮರಣೋಪರಾಂತ ಪರಮವೀರ ಚಕ್ರ ಸಿಗ್ತದ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮನೋಜ್ ಪಾಂಡೆ ಅವರು ತಮ್ಮ 22ನೇ ವರ್ಷಕ್ಕೆ ಭಾರತೀಯ ಸೇನಾಪಡೆಯಲ್ಲಿ ಸೇರ್ಪಡೆ ಆಗ್ತಾರ. ಅವರೊಬ್ಬ ಇಂಜಿನಿಯರಿಂಗ್ ಪದವೀಧರ. ಅವರು ಹೋಗಿ ಇಂಟರ್ವ್ಯೂ ಕೊಡ್ತಿದ್ದಾಗ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅವ್ರು ಸೇರ್ಪಡೆ ಆಗ್ಬೇಕಾದ್ರೆ ಒಂದು SSB ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಇರ್ತದ. ಆ ಇಂಟರ್ವ್ಯೂದಲ್ಲಿ ಅವ್ರಿಗೆ ಕೇಳ್ತಾರ, ಏನಪ್ಪಾ ನೀನು ಇಂಜಿನಿಯರ್ ಪದವೀಧರ ಇದ್ದಿ, ನಿಮ್ಗೆ ದೊಡ್ಡ ಕಂಪನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನಿಮಗೆ ನೌಕರಿ ಸಿಗ್ತದ, ಕೈ ತುಂಬಾ ಸಂಬಳ ಸಿಗ್ತದ, ಲಕ್ಷಾಂತರ ರೂಪಾಯಿ ಸಂಬಳ ಸಿಗ್ತದ, ಮತ್ತೆ ಅಲ್ಲಿ ಬಿಟ್ಟು ಕೆಲ ಹೊಂಟಿದಿಲ್ಲ ಅಂದಾಗ ಮನೋಜ್ ಪಾಂಡೆ ಒಂದೇ ಒಂದು ಮಾತು ಹೇಳ್ತಾನೆ. ಏನಂದ್ರೆ ಎಲ್ಲಾ ಕಂಪನಿಗಳು, ಮಲ್ಟಿ ನ್ಯಾಷನಲ್ ಕಂಪನಿಗಳು, ಭಾರತದ ದೊಡ್ಡ ಕಂಪನಿಗಳು ನಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡಬಹುದು, ಕೈ ತುಂಬಾ ಸಂಬಳ ಕೊಡಬಹುದು. ಆದರೆ ಯಾವ ಕಂಪನಿಗಳಿಗೆ ಪರಮ ವೀರ ಚಕ್ರ ಕೊಡುವಂತ ಅಧಿಕಾರ ಯಾವ ಕಂಪನಿಗಳಿಗೆ ಇಲ್ಲ. ಅದಕ್ಕಾಗಿ ನಾನು ಈ ಪರಮ ವೀರ ಚಕ್ರ ಪಡೀಲಿಕ್ಕಾಗಿ ನಾನು ಭಾರತದ ಸೇನಾ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಅವರು ಘೋಷಣೆ ಮಾಡ್ತಾರ. ಅಂತ ವೀರಪುತ್ರನು ಹೊಂದಿದ ಜನ್ಮ ನೀಡಿದ ತಾಯಿಗೆ ಎಷ್ಟು ನಮನ ಹೇಳಿದರು ಸಾಲದು. ಅಂತ ಅನೇಕ ತಾಯಂದಿರು ಅಂತ ವೀರ ಪುತ್ರರನ್ನು ಹಡೆದಿದ್ದಾರೆ, ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ. ಆದ ಕಾರಣಕ್ಕಾಗಿ ಇಂದು ಕೂಡ ಭಾರತ ಎಲ್ಲಾ ಯುದ್ಧಗಳಲ್ಲಿ ಪಾಕಿಸ್ತಾನಕ್ಕೆ ಹಿಮ್ಮೆಟ್ಟಿಸಿ ಮುಂದೆ ನುಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಸೈನಿಕರು, ಮಾಜಿ ಸೈನಿಕರು ದೇಶವನ್ನು ಕಾಪಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದ. ಕಾರ್ಗಿಲ್ ಯುದ್ಧವು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ನಡೆಯಿತು.
ಈ ಯುದ್ಧವು 1999 ಮೇ 3ರಿಂದ ಜುಲೈ 26 ತನಕ ನಡೆಯಿತು. ಈ ಯುದ್ಧದಲ್ಲಿ ಭಾರತದ ಸೈನಿಕರು ಸುಮಾರು 527 ಮಂದಿ 527 ಭಾರತದ ಸೈನಿಕರು ತಮ್ಮ ದೇಶದ ಸಲುವಾಗಿ, ನಮ್ಮ ದೇಶದ ಸಲುವಾಗಿ ಪ್ರಾಣ ತ್ಯಾಗ ಬಲಿದಾನ ಮಾಡಿ ಹುತಾತ್ಮರಾಗಿದ್ದಾರೆ. ಇವರ ಒಂದು ಸವಿ ನೆನಪಿಗಾಗಿ ಈ ದಿನವನ್ನು ಕಾರ್ಗಿಲ್ ವಿಜಯ್ ದಿವಸ ಎಂದು ಸ್ಮರಿಸಲಾಗಿದೆ. ಈ ಯುದ್ಧದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಒಳನುಸಲ್ಪಟ್ಟ ಎಲ್ಲಾ ಭಾರತದ ಭೂಪ್ರದೇಶವನ್ನು ಈ ಯುದ್ಧದ ಮೂಲಕ ಭಾರತದ ಸೈನಿಕರು ಮರಳಿ ಹಿಂಪಡೆದರು. ಈ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ನಮ್ಮ ದೇಶದ ಸಲುವಾಗಿ ಪ್ರಾಣ ತ್ಯಾಗ ಮಾಡಿ ಹುತಾತ್ಮರಾದರು. ಇವರಿಗೆ ಭಾರತದ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರ ಪ್ರಶಸ್ತಿ ಮರಣೋತ್ತರವಾಗಿ ನೀಡಲಾಯಿತು. ಹಾಗೂ ಕ್ಯಾಪ್ಟನ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಎತ್ತರದ ಭೂಪ್ರದೇಶದಲ್ಲಿ 16,000 ಅಡಿ ಎತ್ತರದಲ್ಲಿ ಏರಿದರು. ಅವರು ಹಲವಾರು ಗುಂಡುಗಳಿಂದ ಗಾಯಗೊಂಡಿದ್ದರು. ಅವರಿಗೂ ಕೂಡ ಭಾರತದ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.